to provide the education regarding the Indian stock market to the Indian people. No, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಡಿಯನ್ ಪೀಪಲ್ಗೆ ಎಜುಕೇಷನ್ ಕೊಡುವಂಥ ಒಂದು ಆ್ಯಪ್ ಅಂತ ಹೇಳಿದೆ. ನೋ, ಅದರದ್ದು ಮ್ಯಾನೇಜ್ಮೆಂಟು ಆಫೀಸ್ ಎಲ್ಲದ ಅನ್ನೋದು ಹೇಳಿದ್ದೀನಿ. ಆಮೇಲೆ ಅದರದ್ದು ಫೌಂಡರ್ ಯಾರು, ಆಮೇಲೆ ಚೀಫ್ ಆಪ್ರೇಟಿಂಗ್ ಆಫೀಸರ್ ಯಾರು, ಅವೆಲ್ಲ ನೋಡಿದ್ದೀವಿ. ಆಮೇಲೆ ಅದರದ್ದು ಫೀಚರ್ಸ್ ಏನದವ, ಶೇರ್ ಶಿಕ್ಷಾ ಆ್ಯಪದ ಫ್ಯೂಚರ್ಸ್ ಏನಿದಾವ ಅವನ್ನೆಲ್ಲ ನಾವು ನೋಡಿದ್ದೀವಿ. ಆಮೇಲೆ ಬಂದು ಕಂಟೆಂಟ್ಸ್ ಸಿಲೆಬಸ್ ಏನದ ಒಂದು ಈ ಆ್ಯಪ್ನಲ್ಲಿ ಅನ್ನೋದನ್ನು ಎಲ್ಲ ನೋಡಿದ್ದೀವಿ. ಬೇಸಿಕ್, ಅಡ್ವಾನ್ಸ್ಡ್, ಪ್ರೊಫೆಷ್ನಲ್, ಎಕ್ಸ್ಪರ್ಟ್, ಇವೆಲ್ಲ ಡಿಫ್ರೆಂಟ್ ಕೋರ್ಸಸ್ನು. ಈ ಕೋರ್ಸಸ್ ಆನ್ಲೈನ್ ಕ್ಲಾಸಸ್ ಇರ್ತಾವೆ. ಎವ್ರಿ ಡೇ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಆನ್ಲೈನ್ ಲೈವ್ ಕ್ಲಾಸಸ್ ಇರ್ತಾವೆ. ಆ ಲೈವ್ ಕ್ಲಾಸಸ್ ನಿಮಗೆ ಅಟೆಂಡ್ ಆಗಲಿಕ್ಕೆ ಆಗಿಲ್ಲ ಅಂದರೆ ನೀವು ರಿಕಾರ್ಡಿಂಗ್ಸನ್ನು ನೋಡ್ಬೋದು. ಇವೆಲ್ಲ ಫೆಸಿಲಿಟೀಸು ನಿಮ್ಮ ಒಂದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ಸಿಗ್ತದೆ. ಈ ಒಂದು ಎಲ್ಲ ಫೆಸಿಲಿಟಿದು, ಈ ಎಲ್ಲ ಒಂದು ಸರ್ವೀಸು ನಿಮಗೆ ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ಸಿಗ್ತದೆ. ಆದರೆ ಇದನ್ನೆಲ್ಲ ಫ್ರೀ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಫ್ರೀ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೋ, ಅದಕ್ಕಾಗಿ ಇದಕ್ಕೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ. ಯಾವ ರೀತಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದಪ್ಪ ಅಂದರೆ, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಿಸ್ಟಮ್ ಅಂತ ಕರಿತೇವೆ ನಾವು ಇದಕ್ಕೆ. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಿಸ್ಟಮ್, ಇದಕ್ಕೆ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಿಸ್ಟಮ್ ಆ್ಯಪ್ ಅಂತ ಕರಿತೀವಿ. ನೋ, ಇದರೊಳಗೆ ಮಂತ್ಲಿ ಆಮೇಲೆ ಇಯರ್ಲಿ ಆಮೇಲೆ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅದ. ಹೌದಾ? ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅದ, ಆಮೇಲೆ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಅದ. ನೋ, ಯಾವುದೇ ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ನೀವು ಬೇರೆ ಬೇರೆ ಎಜುಕೇಷನ್ ಪ್ಲ್ಯಾಟ್ಫಾರ್ಮ ನೋಡ್ತೀರಿ. ನೋ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳದಾವ, ಆನ್ಲೈನ್ ಕ್ಲಾಸಸ್ ಅದಾವ. ಅವೆಲ್ಲ ಲಕ್ಷಗಟ್ಟಲೆ ನಿಮಗೆ ಚಾರ್ಜಸನ್ನು ಮಾಡ್ತಾರೆ. ನೋ, ಫೀಸನ್ನು ಚಾರ್ಜ್ ಮಾಡ್ತಾರೆ. ನೋ, ಆ ಕೋರ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಕೋರ್ಸನ್ನು ಕಲಿಸ್ಕೊಡ್ಲಿಕ್ಕೆ. ಆದರೆ ಶ್ರೀ ಶಿಕ್ಷಾ ಇದು ಶೇರ್ ಶಿಕ್ಷಾ ಆ್ಯಪ್ನಲ್ಲಿ ನಿಮಗೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಈ ಒಂದು ಎಜುಕೇಷನನ್ನು ಕೊಡಲಿಕ್ಕೆ, ಪ್ರೊವೈಡ್ ಮಾಡಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಸಿಸ್ಟಮ್, ಈ ಒಂದು ಶೇರ್ ಶಿಕ್ಷಾ ಆ್ಯಪ್ ಮುಖಾಂತರ ಈ ಕೊಡ್ತಕ್ಕಂಥ ಎಜುಕೇಷನ್ಗೆ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಸಿಸ್ಟಮ್ ಇದೆ. ಅದು ಯಾವ ರೀತಿ ಸಿಸ್ಟಮ್ ಅದ ಅಂದರೆ ಮಂತ್ಲಿ, ಇಯರ್ಲಿ ಮತ್ತು ಲೈಫ್ ಟೈಮ್. ಹೌದಾ? ಈಗ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಬಂದು ಎಲೈಟ್ ಅಂತ ಕರಿತೀವಿ ಇದಕ್ಕೆ. ಎಲೈಟ್ ಇದರೊಳಗೆ ₹999 ರೂಪೀಸ್, 999 ರೂಪಾಯಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದು. ಇದ್ರದ್ದು ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಇದಕ್ಕೊಂದು ಪಾಯಿಂಟ್ ಕೊಡ್ತಾರೆ. ಬಿಸ್ನೆಸ್ ವ್ಯಾಲ್ಯೂಮ್ ಅಥವಾ ಬಿಸ್ನೆಸ್ ವ್ಯಾಲ್ಯೂ ಇದ್ರದ್ದು ಬಂದು 1 ಪಾಯಿಂಟ್. ಬಿಸ್ನೆಸ್ ವ್ಯಾಲ್ಯೂ ಪಾಯಿಂಟ್ ಬಂದು 1. ಇದ್ರದ್ದು 1 ಮಂತ್ ವ್ಯಾಲಿಡಿಟಿ ಇರ್ತದೆ. 1 ಮಂತ್ ವ್ಯಾಲಿಡಿಟಿ. ಇದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅದ. ₹999. ಎಲೈಟ್ ಸ್ಕೀಮ್ ಸಿಸ್ಟಮ್ ಅಂತ ಕರಿತೇವೆ ನಾವು ಇದಕ್ಕೆ. ₹999. ಇದ್ರದ್ದು ಬಿಸ್ನೆಸ್ ವ್ಯಾಲ್ಯೂ 1 ಅಂತದ, 1 ಪಾಯಿಂಟ್. ಆಮೇಲೆ 1 ಮಂತ್ ವ್ಯಾಲಿಡಿಟಿ ಇರ್ತದೆ. ನೀವು ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಿ, ಸಬ್ಸ್ಕ್ರಿಪ್ಷನ್ ಇದನ್ನು ಮಾಡಿರ್ತೀರಿ, ಪೇಮೆಂಟ್ ಮಾಡಿರ್ತೀರಿ, ಆ ಡೇಟ್ನಿಂದ 1 ಮಂತ್ ವರೆಗೆ ವ್ಯಾಲಿಡಿಟಿ ಇರ್ತದೆ. ನೆಕ್ಸ್ಟ್ ಡೇ ಬಿಫೋರ್ ನಿಮ್ಮದು ಎಕ್ಸ್ಪೈರಿ ಆಗೋಕ್ಕಿಂತ ಮೊದಲು 1 ದಿವಸ ನೀವು ಈ ಒಂದು ಸಬ್ಸ್ಕ್ರಿಪ್ಷನನ್ನು ಮತ್ತೆ ರಿನ್ಯೂವಲ್ ಮಾಡ್ಕೋಬೇಕು. ಈಗ ಇಯರ್ಲಿ ಬಂದು ಪ್ರೋ, ಇದಕ್ಕೊಂದು ಹೆಸರು ಕೊಟ್ಟರೆ ಪ್ರೋ ಅಂಥೇಳಿ. ಇದು ಬಂದು ₹5,499 ರೂಪೀಸ್. ₹5,499 ರೂಪೀಸ್. ಇದರದ್ದು ಬಿಸ್ನೆಸ್ ವ್ಯಾಲ್ಯೂ ಬಂದು ಬಂದು 5 ಪಾಯಿಂಟ್ ಇರ್ತದೆ. 5 ಬಿಸ್ನೆಸ್ ವ್ಯಾಲ್ಯೂ ಬಂದು 5. ಆಮೇಲೆ ಇದರದ್ದು 1 ಇಯರ್ ವ್ಯಾಲಿಡಿಟಿ. ನೀವು ಯಾವ ಡೇಟಿಗೆ ಸಬ್ಸ್ಕ್ರಿಪ್ಷನ್ ಮಾಡಿ ರಿಜಿಸ್ಟ್ರೇಷನ್ ಆಗ್ತೀರಿ ಆ ಡೇಟ್ನಿಂದ 1 ಇಯರ್ವರೆಗೆ ವ್ಯಾಲಿಡಿಟಿ ಇರ್ತದೆ. ಬಿಫೋರ್ 1 ಡೇ ಆರ್ 2 ಡೇಸ್ ನೀವು ಮತ್ತೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕು. ಇವೆಲ್ಲ ಸರ್ವಿಸ್ ಸಿಗಬೇಕು. ಮತ್ತು ಆ್ಯಪ್ ರೆಗ್ಯುಲರಾಗಿ ಓಪನ್ ಆಗಿರಬೇಕಂದ್ರೆ ನೀವು
ಬಿಫೋರ್ 1 ಡೇ ಆರ್ 2 ಡೇಸ್ ಮೊದಲೇ ನೀವು ರಿನ್ಯೂವಲ್ ಮಾಡ್ಕೋಬೇಕು. ಇದು 5499 ಇಯರ್ಲಿ ಸಬ್ಸ್ಕ್ರಿಪ್ಷನ್. ಇನ್ನು ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಬಂದು ಪ್ರೀಮಿಯಮ್ ಅಂತ ಕರಿತೀವಿ. ಅದಕ್ಕೆ ಪ್ರೀಮಿಯಮ್ ರುಪೀಸ್ 9,999. ಇದ್ರದ್ದು ಬಿಸ್ನೆಸ್ ವ್ಯಾಲ್ಯೂ ಬಂದು ಇದಕ್ಕೆ 10 ಪಾಯಿಂಟ್ ಅದ. 10 ಪಾಯಿಂಟ್. ಇದ್ರದ್ದು ಲೈಫ್ ಟೈಮ್ ವ್ಯಾಲಿಡಿಟಿ ಇಲ್ಲೇ 3 ಮಂತ್ಲಿ, ಇಯರ್ಲಿ ಆ್ಯಂಡ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್. ಮಂತ್ಲಿ ಎಲೈಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಎಲೈಟ್ ಸಿಸ್ಟಮ್ ರುಪೀಸ್ 999 ರುಪೀಸ್ ಕಟ್ಟಿದರೆ ಅದರದ್ದು ಬಿಸ್ನೆಸ್ ವ್ಯಾಲ್ಯೂ 1 ಅದ. 1 ಮಂತ್ ವ್ಯಾಲಿಡಿಟಿ ಇರ್ತದೆ. ಅದೇ ರೀತಿ ಪ್ರೋ ರುಪೀಸ್ 5499 ಇಯರ್ಲಿ ಸಬ್ಸ್ಕ್ರಿಪ್ಷನ್ ಅದ. ಬಿಸ್ನೆಸ್ ವ್ಯಾಲ್ಯೂ ಬಂದು 5, ಆಮೇಲೆ 1 ಇಯರ್ ವ್ಯಾಲಿಡಿಟಿ ಇರ್ತದೆ. ಆಮೇಲೆ ಪ್ರೀಮಿಯಮ್ ರುಪೀಸ್ 9,999 ಬಿಸ್ನೆಸ್ ವ್ಯಾಲ್ಯೂ ಬಂದು 10 ಪಾಯಿಂಟು, ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದೆ. ಇದನ್ನೇನು ಮತ್ತೆ ರಿನ್ಯೂವಲ್ ಮಾಡಿಸುವಂಥ ಅವಶ್ಯಕತೆ ಇರೋಂಗಿಲ್ಲ. ಲೈಫ್ ಟೈಮ್ ನೀವು ಎಷ್ಟು ಜನ ಮನೆಯಲ್ಲಿ ಕುಟುಂಬಸ್ಥರು ಇರ್ತೀರಿ ಅಷ್ಟೂರು ಈ ಒಂದು ಆ್ಯಪನ್ನು ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ಇದು 1 ಇಯರ್ವರೆಗೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲರೂ ಈ ಒಂದು ಆ್ಯಪನ್ನು ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ಎಲೈಟ್ ಪ್ರೋಗ್ರಾಮ್ 999 ಇದು ಮಂತ್ಲಿ ನೀವು ಏನು ಮಾಡಬೇಕು, ರಿನ್ಯೂವಲ್ ಮಾಡ್ತಾ ಹೋಗ್ಬೇಕು. ಅದಕ್ಕಾಗಿ ಈ ಮಂತ್ಲಿ ರಿನ್ಯೂವಲ್ ಮಾಡಿದರೆ ನೀವು 12 ತಿಂಗಳಿಗೆ 12,000 ರೂಪಾಯಿ ಕಟ್ಟಬೇಕಾಗ್ತದೆ. ಅದಕ್ಕಾಗಿ 5,499 ರೂಪಾಯಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 1 ಇಯರ್ವರೆಗೆ ನಿಮಗೆ ಇದು ವ್ಯಾಲಿಡಿಟಿ ಇರ್ತದೆ. ಇಲ್ಲಿ ತಿಂಗಳ 999 ರುಪೀಸ್ ಕಟ್ಕೊತ ಹೋಗೋದು ಹೆಂಗೆ, ಒಂದು ಸಲ 5,499 ಇದನ್ನು 1 ಇಯರ್ದು ವ್ಯಾಲಿಡಿಟಿ ತೊಗೊಂಡ್ರೆ ಅಂದರೆ ನಿಮಗೆ 1 ಇಯರ್ದಲ್ಲಿ ಭಾಳಷ್ಟು ಕಲೀಲಿಕ್ಕೆ ಅವಕಾಶಗಳಿದಾವೆ. 1 ಮಂತ್ದಲ್ಲಿ ಕಲೀಲಿಕ್ಕೆ ಆಗಲ್ಲ. ಇವು 3 ಸಿಸ್ಟಮ್. ಇನ್ನು ಲೈಫ್ ಟೈಮ್ ತೊಗೊಂಡ್ಬಿಟ್ರೆ ನೀವು ಅದರ ಬಗ್ಗೆ ಮತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. 1 ಟೈಮ್ ಪೇಮೆಂಟ್ ಇರ್ತದೆ 9,900 ಲೈಫ್ ಲಾಂಗ್ ಈ ಒಂದು ಆ್ಯಪನ್ನು ನೀವು ಯೂಸ್ ಮಾಡ್ಬೋದು. ಮನೆಯವರೆಲ್ಲ ಯೂಸ್ ಮಾಡಿ ಕಲಿಬೋದು. ಈ ಒಂದು ಸಿಸ್ಟಮ್. ಈ ಒಂದು ಏನು ನೀವು ಸಬ್ಸ್ಕ್ರಿಪ್ಷನ್ ಮಾಡ್ತೀರಿ, ಈ ಸಬ್ಸ್ಕ್ರಿಪ್ಷನ್ 100% ಕ್ಯಾಶ್ ಬ್ಯಾಕ್ ಅದ. 100% ಕ್ಯಾಶ್ ಬ್ಯಾಕ್. ಈಗ ನೀವು ರುಪೀಸ್ 999 ರುಪೀಸ್ ಕಟ್ಟಿದ್ರೂ ಇದನ್ನು 999 ರುಪೀಸ್ ನೀವು ಕ್ಯಾಶ್ ಬ್ಯಾಕ್ ಪಡ್ಕೋಬೋದು. ಆಮೇಲೆ ರುಪೀಸ್ 5,499 ರುಪೀಸ್ ಕಟ್ಟಿದ್ರೂ ನೀವು 5,499 ರುಪೀಸ್ ಕ್ಯಾಶ್ ಬ್ಯಾಕ್ ತೊಗೋತೀರಿ. ಆಮೇಲೆ ರುಪೀಸ್ 9,999 ರುಪೀಸ್ ಲೈಫ್ ಟೈಮ್ ಪ್ರೀಮಿಯಮ್ ಕಟ್ಟಿದ್ರೂ ನೀವು ಅದನ್ನೇ ಕ್ಯಾಶ್ ಬ್ಯಾಕ್ 9,999 ರೂಪಾಯಿ ಕ್ಯಾಶ್ ಬ್ಯಾಕನ್ನು ನೀವು ವಾಪಸ್ ಪಡ್ಕೊತೀರಿ. ಅದು ಯಾವ ರೀತಿ ಅಂದರೆ ಹೇಳ್ತೀನಿ ನಿಮಗೆ ಯಾವ ರೀತಿ. ಈಗ 999 ರುಪೀಸ್ ನೀವು ಕಟ್ಟಿ ಸಬ್ಸ್ಕ್ರಿಪ್ಷನ್ ಕಟ್ಟಿದ್ರಿ ಅಂದರೆ ಕಂಪ್ನಿ ನಿಮಗೇನು ಮಾಡ್ತದೆ, 999 ಪಾಯಿಂಟ್ಸ್ ಅಂತ ಕೊಟ್ಬಿಡ್ತಾರೆ. 1 ರೂಪಿ 999 ಅಂದರೆ 999 ರುಪೀಸ್. ಇಲ್ಲಿ 999 ಪಾಯಿಂಟ್ಸ್. 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ. 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ. ಇದು ನಿಮ್ಮ ಪ್ರೊಫೈಲದಲ್ಲಿ ನಿಮ್ಮ ಒಂದು ಆ್ಯಪ್ನಲ್ಲಿ ನಿಮಗೆ ತೋರಿಸ್ತಾ ಇರ್ತದೆ. 999 ರುಪೀಸ್ ನಿಮ್ಮ ಅಕೌಂಟಿಗೆ ಪಾಯಿಂಟ್ಸ್ ಅದಾವೆ. ಅದೇ ರೀತಿ 5,499 ಕೊಟ್ಟು ಸಬ್ಸ್ಕ್ರಿಪ್ಷನ್ ಆದವ್ರಿಗೆ 5,499 ಪಾಯಿಂಟ್ಸ್ ತೋರಿಸ್ತಾ ಇರ್ತದೆ. ಅಂದರೆ ನೀವು 5,499 ರೂಪಾಯಿನೂ ಕ್ಯಾಶ್ ಬ್ಯಾಕ್ ಪಡ್ಕೋತೀರಿ. ಕ್ಯಾಶ್ ಬ್ಯಾಕ್ ಬರ್ತದೆ. ಅದು ಯಾವ ರೀತಿ ಬರ್ತದೆ ಅಂತ ಹೇಳ್ತೀನಿ. ಅದೇ ರೀತಿ 9,999 ರುಪೀಸ್ ಕೊಟ್ಟು ಲೈಫ್ ಟೈಮ್ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರೆ 9,999 ಪಾಯಿಂಟ್ಸ್ ನಿಮ್ಮ ಅಕೌಂಟ್ನಲ್ಲಿ ಇರ್ತದೆ, ನಿಮ್ಮ ಆ್ಯಪ್ನಲ್ಲಿ ಇರ್ತದೆ, ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ಇರ್ತದೆ. ಅದನ್ನು ನೀವು ಕ್ಯಾಶ್ ಬ್ಯಾಕನ್ನು ಪಡ್ಕೋಬೋದು. ಇಲ್ಲಿ ಕ್ಯಾಶ್ ಬ್ಯಾಕ್ ಎಷ್ಟರಿಂದ ಎಷ್ಟು ಅಂದರೆ ಯುಟಿಲೈಸ್ 0.2% to 30% per ಟ್ರಾನ್ಸಾಕ್ಷನ್ ನೀವು 0.20%ದಿಂದ 30%ವರೆಗೆ ನೀವು ಕ್ಯಾಶ್ ಬ್ಯಾಕನ್ನು ಪಡ್ಕೊತೀರಿ. ಈಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ರೀಚಾರ್ಜ್ ಮಾಡ್ತೀರಿ. ಮೊಬೈಲ್ ರಿಚಾರ್ಜ್ ಮಾಡಿದರೆ ಅಂದರೆ
ಮೊಬೈಲ್ ನಿಮ್ಮದು ಏರ್ಟೆಲ್ ಇರಲಿ, ಜಿಯೋ ಇರಲಿ, ಆಮೇಲೆ ವಡಾಫೋನ್ ಇರಲಿ, ಯಾವುದೇ ಇರಲಿ, ಯಾವುದೇ ಕಂಪ್ನಿದಿರಲಿ, ನೀವು ಮೊಬೈಲ್ ರಿಚಾರ್ಜ್ ಮಾಡ್ಕೊಂಡ್ರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು 300 ರುಪೀಸ್ ರಿಚಾರ್ಜ್ ಮಾಡಿಕೊಂಡ್ರೆ 300 ರುಪೀಸ್ ರಿಚಾರ್ಜ್ ಮಾಡ್ಕೊಂಡಿದ್ರೆ ಅದಕ್ಕೆ ನಿಮಗೆ ಸಪೋಸ್ 10% ನಿಮಗೆ ಡಿಸ್ಕೌಂಟ್ ಸಿಗ್ತಾಯಿದ್ರೆ ನೀವು ಕೊಡಬೇಕಾಗಿದ್ದು ಕೇವಲ 290 ರೂಪಾಯಿ. ಇನ್ನು 10 ರೂಪಾಯಿ ಈ ಶೇರ್ ಶಿಕ್ಷಾ ಕಂಪನಿ ವಿಲ್ ಪೇ. ಈ ಒಂದು ನಿಮ್ಮ ಪಾಯಿಂಟಲ್ಲಿ ಇರ್ತೈತಲ್ಲ, ಆ ಪಾಯಿಂಟಿನಿಂದ ನಿಮಗೆ 10 ರೂಪಾಯಿ ಅಲ್ಲಿ ಡಿಸ್ಕೌಂಟ್ ಸಿಗ್ತದೆ, ಕ್ಯಾಶ್ಬ್ಯಾಕ್ ಸಿಗ್ತದೆ. ಕ್ಯಾಶ್ಬ್ಯಾಕ ಸಿಗ್ತದೆ. ನೀವು ಕಟ್ಟಿದ್ದು 290, ನಿಮ್ಮ ಟೋಟಲ್ ರಿಚಾರ್ಜ್ ಆಗಿದ್ದು 300 ರಿಚಾರ್ಜ್ ಆಗ್ಯದ. 10 ರೂಪಾಯಿ ಏನದ ಆ ಕಂಪನಿ ನಿಮಗೆ ಶೇರ್ ಶಿಕ್ಷಾ ಆ್ಯಪ್ನಿಂದ ನಿಮಗೆ ಆ ಪಾಯಿಂಟ್ ಏನದ ಆ ಪಾಯಿಂಟ್ನಿಂದ ಲೆಸ್ ಹಾಕ್ಕೊಂತ ಹೋಗ್ತದೆ. ಇಲ್ಲೇ 999 ಪಾಯಿಂಟ್ ಅದಾವ, ಇಲ್ಲೇ 989 ಉಳಿತಾವೆ. 10 ರೂಪಾಯಿ ನೀವು ಇಲ್ಲಿ 10 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ, 10 ರೂಪಾಯಿ ನಿಮಗೆ ಕ್ಯಾಶ್ ಬಂತು. ಇನ್ನು DTH ರಿಚಾರ್ಜ್ ಮಾಡ್ಕೊಂಡಿರಿ. DTH ರಿಚಾರ್ಜ್ ಒಂದು 500 ರೂಪಾಯಿ ನೀವು ರಿಚಾರ್ಜ್ ಮಾಡಿದ್ರಿ. ಇಲ್ಲಿ ನಿಮಗೆ 450 ರೂಪಾಯಿ ನೀವು ಕಟ್ಟಿದ್ರಿ, 50 ರೂಪಾಯಿ ಡಿಸ್ಕೌಂಟ್ ಸಿಕ್ತು. 50 ರೂಪಾಯಿ ಡಿಸ್ಕೌಂಟ್ ಸಿಕ್ತು ಅಂತ ಕೊಡಿ. ಈ 50 ರೂಪಾಯಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನು ಮಾಡಿದ್ರಿ ಆ ಪಾಯಿಂಟ್ನಿಂದ ನಿಮಗೆ 50 ರೂಪಾಯಿ ಸಿಗ್ತದೆ. ನೀವು ಕಟ್ಟಬೇಕಾಗಿದ್ದು 450 ರೂಪಾಯಿ. ಶೇರ್ ಶಿಕ್ಷಾ ಕಂಪ್ನಿ ಪೇ 50 ರುಪೀಸ್. ಟೋಟಲ್ ನಿಮ್ಮದು ರಿಚಾರ್ಜ್ ಆಗಿದ್ದು ಅಷ್ಟು 500 ರೂಪಾಯಿ ರಿಚಾರ್ಜ್ ಆಗ್ತದೆ. ಈ ರೀತಿ ಈ ಪಾಯಿಂಟ್ ಏನಿರ್ತಾವೆ ಈ ಪಾಯಿಂಟನ್ನು ನೀವು ಕ್ಯಾಶ್ ಬ್ಯಾಕ್ ಮಾಡ್ಕೊತ ಹೋಗ್ಬೋದು. ನಿಮ್ಮ ಲೈಫ್ ಟೈಮ್ವರೆಗೂ ನಿಮ್ಮ ಇಯರ್ ವೈಸೂ ಈ ಒಂದು ಪಾಯಿಂಟ್. ಈಗ ನೋಡಿ, ಈಗ 5499 ರೂಪಾಯಿ ಕಟ್ಟಿದ್ರಿ ನೀವು. ಒಂದು ವರ್ಷಗಟ್ಟಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲನ್ನು ರಿಚಾರ್ಜ್ ಮಾಡ್ಕೊರಿ, ನಿಮ್ಮ ಮಗನ ಮೊಬೈಲ್ ರಿಚಾರ್ಜ್ ಮಾಡಿರಿ, ಮಗಳ ರಿಚಾರ್ಜ್ ಮಾಡಿರಿ, ನಿಮ್ಮ ವೈಫ್ ರಿಚಾರ್ಜ್ ಮಾಡಿರಿ. ಈ ರೀತಿ ಎಲ್ಲರದು ಮೊಬೈಲ್ ರಿಚಾರ್ಜ್ ಮಾಡ್ಕೊರಿ. ಅದ್ರ ಜೊತೆಗೆ DTH ಮಂತ್ಲಿ ಅಥವಾ 3 ಮಂತ್ಲಿ ಕ್ವಾರ್ಟರ್ಲಿ ಅದನ್ನು ರಿನ್ಯೂವಲ್ ಮಾಡಿಕೊಡ್ರಿ. ಈ ರೀತಿ ಎಲ್ಲ ಮಾಡೋದ್ರಿಂದ ಈ ಒಂದು ನಿಮ್ಮ 5499 ರೂಪಾಯಿ ಏನು ಇಯರ್ಲಿ ಸಬ್ಸ್ಕ್ರಿಪ್ಷನ್ ಕಟ್ಟಿರಿ ಅದೆಲ್ಲ ನಿಮಗೆ ಕ್ಯಾಶ್ ಬ್ಯಾಕ್ ಆಗ್ತದೆ. ಹೌದಾ? ಇದು 5499 ರೂಪಾಯಿ ನಿಮಗೆ ಟೋಟಲ್ ಕ್ಯಾಶ್ ಬ್ಯಾಕ್ ಆಗ್ತದೆ. ಈ ಕ್ಯಾಶ್ ಬ್ಯಾಕ್ ಸಪೋಸ್ 6 ತಿಂಗಳದೊಳಗೆ ನೀವು ಫುಲ್ ಎಲ್ಲ 5499 ರೂಪಾಯಿ ಕ್ಯಾಶ್ ಬ್ಯಾಕ್ ತಗೊಂಡ್ರಿ. ಕ್ಯಾಶ್ ಬ್ಯಾಕ್ 6 ತಿಂಗಳದೊಳಗೆ ತಗೊಂಡ ನಂತರ ಇನ್ನೂ ನಿಮ್ಮದು ವ್ಯಾಲಿಡಿಟಿ 1 ಇಯರ್ವರೆಗೆ ಅದ. ನೀವು ತಕ್ಕೊಂಡು ನೀವೆಲ್ಲ ಇದನ್ನು 5499 ತಕ್ಕೊಂಡು ಜೀರೋ ಆದ್ರೂ ಈ ಒಂದು ನಿಮ್ಮ ಸರ್ವಿಸ್ ಮಾತ್ರ ಕಂಟಿನ್ಯೂ ಇರ್ತದೆ. ನಿಮ್ಮ ಸರ್ವಿಸ್ ಕಂಟಿನ್ಯೂ ಇರ್ತದೆ. ಆ್ಯಪ್ನಿಂದ ಬರ್ತಕ್ಕಂಥ ಎಲ್ಲ ಬೆನಿಫಿಟ್ಸು, ಆ್ಯಪ್ನಿಂದ ಬರ್ತಕ್ಕಂಥ ಎಲ್ಲ ನಿಮಗೆ ಸರ್ವಿಸಸ್ಸು ಎಲ್ಲ ನಿಮಗೆ ಕಂಟಿನ್ಯೂ ಇರ್ತದೆ. ಈ ಒಂದು 5499 ರೂಪಾಯಿ ಅದು ಪಾಯಿಂಟ್ಸ್ ಏನದ ಅದು ಜೀರೋ ಆದ್ರೂ ನಿಮಗೆ ಬರ್ತಾ ಇರ್ತದೆ. ಇದೇ ರೀತಿ 9999 ರೂಪಾಯಿ ನೀವು ಲೈಫ್ ಟೈಮ್ನಲ್ಲಿ ಅದನ್ನು ನೀವೆಲ್ಲ ಕ್ಯಾಶ್ ಬ್ಯಾಕ್ ಮಾಡ್ಕೊಂಡ್ರಿ, ಕೊನೆಗೆ ಜೀರೋ ಉಳಿತಂದರೆ ನಿಮ್ಮ ಲೈಫ್ ಟೈಮ್ವರೆಗೂ ನಿಮ್ಮ ಸರ್ವಿಸ್ ಆ್ಯಪ್ನಿಂದ ಸಿಗ್ತಂಥ ಸರ್ವಿಸ್ ಕಂಟಿನ್ಯೂ ಆಗಿರ್ತದೆ. ಅದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಹೌದಾ? ನೀವು ಕಟ್ಟಿದಂಥ ಸಬ್ಸ್ಕ್ರಿಪ್ಷನ್ನ ನಿಮಗೆ ವಾಪಸ್ ಬಂತು, ಕ್ಯಾಶ್ ಬ್ಯಾಕ್ ಹಾಕುವಂತ ಬಂತು. ಹೌದಾ? ಈ ಕ್ಯಾಶ್ ಬ್ಯಾಕನ್ನು ನಾವೇ ಮಾಡ್ಕೊಳ್ಬೇಕು. ನಾವು ರಿಚಾರ್ಜ್ ಮಾಡ್ತೀವಿ, ಮೊಬೈಲ್ ರಿಚಾರ್ಜ್ ಮಾಡ್ತೀವಿ, DTH ರಿಚಾರ್ಜ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀವಿ, ಆಮೇಲೆ ಇನ್ಶೂರೆನ್ಸ್ ಕಟ್ತೀವಿ. ಇವೆಲ್ಲ ಏನು ಸರ್ವಿಸಸ್ ಅದಾವ ಆ ಸರ್ವಿಸಸನ್ನು ನಾವು ರಿನ್ಯೂವಲ್ ಮಾಡಿದಂಗೆ ನಾವು ರಿಚಾರ್ಜ್ ಮಾಡಿದಾಗೆ ಅವೆಲ್ಲ ಈ ಒಂದು ಕ್ಯಾಶ್ ಬ್ಯಾಕನ್ನು ನಿಮಗೆ ವಾಪಸ್ ಬರ್ತಾ ಹೋಗ್ತದೆ. ಇವು ಬಂದು ಜೀರೋ ಆಗ್ತದೆ. ಆ ಜೀರೋ ಆದ್ರೂ ನಿಮಗೆ ಸರ್ವಿಸ್ ಮಾತ್ರ ಕಂಟಿನ್ಯೂ ಆಗಿರ್ತದೆ. ಈ ಆ್ಯಪದ್ದು ಶೇರ್ ಶಿಕ್ಷಾ ಆ್ಯಪದ್ದು ಸರ್ವಿಸ್ ಕಂಟಿನ್ಯೂ ಆಗಿರ್ತದೆ. ಇದಿಷ್ಟೇ ಬೆನಿಫಿಟ್ ಅಲ್ಲದೆ ಮುಂದೆ ಇನ್ನೂ ಬೆನಿಫಿಟ್ ಅದ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಇದು ನಾವು ಕಟ್ಟಿದಂಥ ಸಬ್ಸ್ಕ್ರಿಪ್ಷನ್ ಅಮೌಂಟನ್ನು ನಮಗೆ ಕ್ಯಾಶ್ ಬ್ಯಾಕ್ ಆಯಿತು. 100% ಕ್ಯಾಶ್ ಬ್ಯಾಕ್ ಇದು. ಅಂದರೆ ನಿಮ್ಮ ಜೀರೋ ಆಗುವವರೆಗೂ ನೀವು ಇದನ್ನು ಕ್ಯಾಶ್ ಬ್ಯಾಕನ್ನು ಪಡ್ಕೊತಾ ಹೋಗ್ತೀರಿ. 999 ರೂಪೀಸ್ ಇದ್ರೂ ಅದು ಜೀರೋ ಆಗುವವರೆಗೆ ನಿಮಗೆ ಕ್ಯಾಶ್ ಬ್ಯಾಕು. 5499 ರೂಪಾಯಿ ನೀವು ಕಟ್ಟಿದ್ರೂ ಅದು ಜೀರೋ ಆಗುವವರೆಗೆ ನೀವು ಕ್ಯಾಶ್ ಬ್ಯಾಕನ್ನು ಎಲ್ಲ ತೊಗೊಳ್ತಾ ಹೋಗ್ಬೋದು. ಆಮೇಲೆ 9999 ರೂಪೀಸನ್ನು ಜೀರೋ ಆಗುವವರೆಗೆ ನಿಮ್ಮ ಲೈಫ್ ಟೈಮ್ನಲ್ಲಿ ನಾವು ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೆ ರಿಚಾರ್ಜ್ ಮಾಡ್ತಿರ್ತೀವಿ. ಮೊಬೈಲ್ ರಿಚಾರ್ಜ್ ಮಾಡ್ತೀವಿ, ಆಮೇಲೆ DTH ಟೆಲಿವಿಷನ್ದು ರಿಚಾರ್ಜ್ ಮಾಡ್ತೀವಿ, TVದು. ಈ ರೀತಿ ನಮ್ಮ ಸರ್ವಿಸ್ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿರ್ತೀವಿ, ವಾಟರ್ ಬಿಲ್ ಕಟ್ತಿರ್ತೀವಿ, ಇವೆಲ್ಲ ಇರ್ತಾವೆ. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ತಿರ್ತೀವಿ. ಅವಕ್ಕೆಲ್ಲದಕ್ಕೂ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗ್ತದೆ. ಅಂದಾಗ ನಿಮ್ಮ ಏನು ನೀವು ಸಬ್ಸ್ಕ್ರಿಪ್ಷನ್ ಕಟ್ಟಿರ್ತೀರಿ ಅದು ನಿಮಗೆ ವಾಪಸ್ ಬರ್ತದೆ. ಇದು ಇಲ್ಲೇ ಯಾವುದೇ ಥರದ ಡೌಟ್ ಇಲ್ಲ.
ಇದು ಬಿಟ್ಟು ನಿಮಗೆ ಬೇರೆ ಇನ್ಕಮ್ ಏನೇನು ಬರ್ತದೆ ಈ ಒಂದು ಶೇರ್ ಶಿಕ್ಷೆ ಆ್ಯಪ್ನಿಂದ ಅನ್ನೋದು ಮುಂದಿನ ವಿಡಿಯೋಗಳಿಂದ ಹೇಳ್ತಾ ಹೋಗ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಅದ, ಇದು ಇಂಪಾರ್ಟೆಂಟ್ ಅದ. ಎಲ್ಲರೂ ನೋಡಬೇಕು, ಎಲ್ಲರೂ ಕಲಿಬೇಕು. ಎಲ್ಲರೂ ಇನಿಷಿಯಲ್ ಸ್ಟೇಜ್ ಅದ ಕಂಪ್ನಿದು. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ನಿಮಗೆ ಬಹಳಷ್ಟು ಲಾಭ ಈ ಒಂದು ಶೇರ್ ಶಿಕ್ಷೆ ಆ್ಯಪ್ನಿಂದ ಅದ. ಯಾಕಂದರೆ ಇದು ಇನಿಷಿಯಲ್ ಸ್ಟೇಜ್. ಈಗ ಇನ್ನೂ 6-7 ತಿಂಗಳಾಗಿದೆ ಕಂಪ್ನಿ ಸ್ಟಾರ್ಟ್ ಆಗಿ. ಹೌದಾ, ಈಗ ಭಾಳಷ್ಟು ಜನ ಇದಕ್ಕೆ ರಿಜಿಸ್ಟ್ರೇಷನ್ ಆಗ್ತಾಯಿದ್ದಾರೆ. ರಿಜಿಸ್ಟ್ರೇಷನ್ ಆದಂಗೆ ಏನಾಗ್ತದೆ, ಇನ್ಕಮ್ಮು ಬರ್ತಾ ಹೋಗ್ತದೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.